ಅತ್ತೆ ಬರಕ್ಕೆ ಹೇಳಿದ್ರಂತೆ. ಹಾ ಕೂತ್ಕೋ. ಏನ್ ಶಕುಂತಲ ನೀನು ನೀನು ಈ ಮನೆಗೆ ಹಿರೇ ಮನುಷ್ಯಳು. ನೀನೇ ನಿಂತು ಹಬ್ಬದ ಸಂಭ್ರಮ ಎಲ್ಲ ನೋಡ್ಕೋಬೇಕು. ಅಂಥದ್ರಲ್ಲಿ ನೀನೇ ಹೋಗಿ ರೂಮ್ ಸೇರ್ಕೊಂಡಿದ್ಯಲ್ಲ. ಅದು ಭೂಮಿಕಾ ಇದ್ಲಲ್ಲ, ಎಲ್ಲ ಅವಳೇ ನೋಡ್ಕೋತಾಳೆ ಅಂತ ನಾ ಸುಮ್ಮನೆ ಇದ್ದೆ. ಆದರೂ ನೀನು ಮಾಡಿ ಸರಿಯಲ್ಲ. ನಿನ್ನ ಜವಾಬ್ದಾರಿನ ನೀನು ಮರಿಬಾರ್ದು. ತಿಳುವಳಿಕೆ ಇದ್ದ ಜಾಗದಲ್ಲಿ ಇದ್ದುಕೊಂಡು ನೀನೇ ಹಿಂಗೆ ಮಾಡಿದ್ರೆ ಹೇಗೆ? ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಹಿರಿಯರಾದ ನಾವೇ ಮುಂದೆ ನಿಂತು ಎಲ್ಲ ಹೇಳ್ಕೊಟ್ಟು ಮಾಡಿಸ್ಬೇಕಲ್ವಾ? ಸರಿ, ನಾಳೆ ಅಂತೂ ನೀನೇನು ಕೆಲಸ ಇಟ್ಕೊಳಕ್ ಹೋಗ್ಬೇಡ, ಮನೇಲೇ ಇರು. ಭಾಗ್ಯ ಸರಿ ಇದ್ದಿದ್ರೆ ಅವಳೇ ಮುಂದೆ ನಿಂತು ಎಲ್ಲ ಮಾಡಿರೋಳು. ಸರಿ, ನಾಳೆ ದೇವಸ್ಥಾನದಿಂದ ಪುರೋಹಿತರು ಬರ್ತಾ ಇದ್ದಾರೆ. ದೇವ್ರ ಒಡವೆಗಳನ್ನೆಲ್ಲ ತೆಗೆದಿಡು, ಅದನ್ನ ಅವ್ರ ಕೈಲಿ ಕೊಟ್ಟು ಕಳಿಸ್ಬೇಕು. ಸರಿ ಅತ್ತೆ. ಅಜ್ಜಿ, ದೇವಸ್ಥಾನದ ಒಡವೆ ಎಲ್ಲ ನಮ್ಮನೇಲಿದೆಯಾ? ಯಾಕೆ ಅಂದ್ರೆ ನಮ್ಮ ಭಾಗ್ಯ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಮನೆಗೆ ಒಳ್ಳೇದಾಗ್ಲಿ, ನಾವು ಮಾಡೋ ಪುಣ್ಯ ಮನೆತನನ ಕಾಯ್ಲಿ, ಯಾವುದೇ ವಿಘ್ನ ವಿಪತ್ತು ಬರಬಾರ್ದು ಅಂತ ಭಾಗ್ಯ ದೇವಸ್ಥಾನ ಕರೆಸಿದ್ಲು. ಆ ದೇವಸ್ಥಾನಕ್ಕೆ ಒಡವೆ ವಸ್ತ್ರ ಪ್ರತಿಯೊಂದನ್ನು ಅವಳೇ ಕೊಟ್ಟಿದ್ಲು. ಹಾಗಾಗಿ ದೇವಸ್ಥಾನಕ್ಕೆ ಅಂತ ಕೊಟ್ಟಿದ್ದ ಒಡವೆಗಳನ್ನೆಲ್ಲ ಆ ದೇವಸ್ಥಾನದ ಟ್ರಸ್ಟ್ನವರು ನಮ್ಮನೆಯಲ್ಲೇ ಇಟ್ಟಿದ್ದಾರೆ. ಹಬ್ಬ ಹರಿದಿನ ಉತ್ಸವಗಳು ಬಂದಾಗ ತಗೊಂಡು ಹೋಗ್ತಿರ್ತಾರೆ. ಇದು ವಾಡಿಕೆ. ನಮ್ಮ ಭಾಗ್ಯ ಸರಿ ಇದ್ದಿದ್ರೆ ತುಂಬಾನೇ ಖುಷಿ ಪಟ್ಟಿರೋಳು. ಗಣೇಶ ಅಂದ್ರೆ ನಮ್ಮ ಭಾಗ್ಯನಿಗೆ ಇಷ್ಟವಾದ ದೇವರು. ಅದಕ್ಕೆ ಆ ದೇವರು ಅವಳಿಗೆ ಗಣೇಶನ್ ಥರನೇ ಗುಂಡು ಗುಂಡುಗಿರೋ ಮಗನ್ನ ಮೊಮ್ಮಗುನ ಕೊಟ್ಬಿಟ್ಟಿದ್ದಾನೆ. ಆದರೆ ಬೇಜಾರೇನಪ್ಪ ಅಂದ್ರೆ ಅವಳು ಈಗೀಗಿರೋದು. ಅಷ್ಟೊಂದು ದೈವ ಭಕ್ತಿ ಆಗಿದ್ದವಳು. ಅವಳು ಮಾಡಿರೋ ದಾನ ಧರ್ಮ ಲೆಕ್ಕಕ್ಕೆ ಇಲ್ಲ. ಅಂಥವಳನ್ನ ದೇವ್ರು ಹೀಗಿಟ್ಟಿದ್ದಾನೆ ಅಂದ್ರೆ